ಸೋತು ಗೆದ್ದವಳು ಭಾಗ 4. ಕಾವೇರಿಗೆ ಜೀವನದಲ್ಲಿ ಯಾವ ಕೊರತೆ ಇದ್ದಿತ್ತು? ಪ್ರೀತಿಸುವ ಚೆಲುವ ಪತಿ, ಮುದ್ದಾದ ಮಕ್ಕಳು, ನಡೆದರೆ ಸವೆದಾಳೆಂದು ನೋಡಿಕೊಳ್ಳುತ್ತಿದ್ದ ಅತ್ತೆ, ಅಕ್ಕರೆಯಿಂದ ಕಾಣುತ್ತಿದ್ದ ತಾಯಿ, ತಂದೆ, ಬಂಧು ಬಳಗ, ಶ್ರೀಮಂತ ಜೀವನ, ವಿದ್ಯೆ, ರೂಪ, ಅವಳಿಗಿದ್ದ ಕೊರತೆಯಾದರೂ ಯಾವುದು? ಆದರೂ 2 ವರ್ಷಗಳ ಹಿಂದೆ ಹೀಗಾಗಿ ಹೋಗಿತ್ತು. ಆಗಬಾರದ್ದು ಆಗಿ ಹೋಯಿತು. 2 ಮನೆತನಗಳಲ್ಲಿಯೂ ತಲತಲಾಂತರದಿಂದ ಇಲ್ಲದ, ಕಂಡು ಕೇಳಿರದ ರೋಗವೊಂದು ಕಾವೇರಿಯನ್ನು ಇದ್ದಕ್ಕಿದ್ದಂತೆ ಆಕ್ರಮಣ ಮಾಡಿ, ಹೂವಿನ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದವಳನ್ನು ಭೀಕರ ಜಾಗವೊಂದಕ್ಕೆ ಎಸೆದಿತ್ತು. ಕಾವೇರಿ ಅವಳ ಪ್ರತಿಕ್ರಿಯೆ ಮುಖ್ಯವಲ್ಲ, ತಾನೇನು ಅನುಭವಿಸುತ್ತಿದ್ದೇನೆ, ತಾನೆಲ್ಲಿದ್ದೇನೆ ಎಂಬುದರ ಅರಿವು ಸಹ ಮೊದಲು ಆಕೆಗಿರಲಿಲ್ಲ. ರೋಗಕ್ಕೆ ಬಲಿಯಾದಳು ಕಾವೇರಿ ನಿಜ. ಆದರೆ ರೋಗದ ಬಿಸಿ ಎಮೆಯಾತನೆಯನ್ನು ಅನುಭವಿಸಿದವರು ಗಂಡ, ತಂದೆ, ತಾಯಿ ಹಾಗೂ ಅತ್ತೆ. ಮಕ್ಕಳು? ಅವರಿನ್ನೂ ತುಂಬಾ ಎಳೆಯರು. ತಮ್ಮ ಸುತ್ತಲೂ ಏನು ನಡೆಯುತ್ತಿದೆ ಎಂಬುದ ಕಾಣರು. ಕಾವೇರಿಯನ್ನು ಬಲವಂತದಿಂದ ಬೆಂಗಳೂರಿಗೆ ಕರೆದೊಯ್ದ ಮೇಲೆ ಅರವಿಂದ ಕೇಳಿ ಪ್ರಶ್ನೆಗೆ ಸತೀಶ ಬಿಕ್ಕುತ್ತಾ ನುಡಿದಿದ್ದ, ಅಮ್ಮನಿಗೆ ಮೈಗೆ ಹುಷಾರಿಲ್ಲ, ಜ್ವರ ಬಂದಿದೆ. ಸ್ವಲ್ಪ ದಿನಗಳಲ್ಲಿ ಬಂದು ಬಿಡುತ್ತಾಳೆ. ಅಶೋಕ ಯಾವ ರೀತಿಯ ಪ್ರಶ್ನೆ ಕೇಳಲು ತುಂಬಾ ಚಿಕ್ಕವನು. ಹಠ ಹಿಡಿದಾಗ ಅಮ್ಮ ಎಂದು ಕೂಗುತ್ತಾ ಅಳುವುದು ಮಾತ್ರ ಅವನಿಗೆ ತಿಳಿದಿತ್ತು. ತಾನು ಮನೆ ಬಿಟ್ಟು ಹೋದ ಮೇಲೆ ಏನಾಯಿತು ಎನ್ನುವುದು ಯಾವುದೂ ಕಾವೇರಿಗೆ ಅಷ್ಟು ಸ್ಪಷ್ಟವಿರಲಿಲ್ಲ. ಎಲ್ಲವೂ ಅಸ್ಪಷ್ಟ, ದುಸ್ವಪ್ನದಂತೆ ಮಸುಕು. ಕಾವೇರಿ ಮನೆಗೆ ಹಿಂತಿರುಗುವುದಕ್ಕೆ 1 ವಾರ ಮುಂಚಿತವಾಗಿ ಅವಳನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರು ಕಾವೇರಿಯನ್ನು ತಮ್ಮಲ್ಲಿಗೆ ಕರೆಯಿಸಿಕೊಂಡು ಹೇಳಿದ್ದರು. ಇನ್ನೊಂದು ವಾರಕ್ಕೆ ನೀವು ಮನೆಗೆ ಹೋಗ್ತೀರಿ. ಇಲ್ಲಿ ಕಳೆದ ದಿನಗಳನ್ನು ಮರೆತು ಬಿಡಿ. ಹಳೆಯದನ್ನು ಜ್ಞಾಪಿಸಿಕೊಳ್ಳಬೇಡಿ. ಮನಸ್ಸಿಗೆ ವಿರಾಮ ಕೊಡಬೇಡಿ. ಮನಸ್ಸು ಈ ಸೋಮಾರಿಯಾಗಿದ್ದರೆ ಅದು ಎಲ್ಲೆಂದರೆ ಅಲ್ಲಿ ಅಲೆಯಲು ಪ್ರಾರಂಭ ಮಾಡುತ್ತದೆ. ಗುರಿಯಿಲ್ಲದೆ ಹೊರಟ ಪ್ರಯಾಣಿಕನಂತೆ. ಏನಾದರೊಂದು ಹವ್ಯಾಸವಿರಿಸಿಕೊಳ್ಳಿ. ಜನರ ಪಿಸುಮಾತಿಗೆ ಬೆಲೆ ಕೊಡಬೇಡಿ. ಎಲ್ಲವನ್ನೂ ಮರೆತು ಹೊಸ ಬಾಳು ಪ್ರಾರಂಭಿಸಿ. ಹೊಸ ಬಾಳು. ಕಾವೇರಿ ಬಯಸಿದ್ದು ಅದನ್ನೇ. ಬಾಳಿನಲ್ಲಿ ಅವಳಿಗಿದ್ದ ವ್ಯಾಮೋಹವಾದರೂ ಎಂತಹದು? ಬದುಕನ್ನು ನಿತ್ಯನೂತನವನ್ನಾಗಿಸಲು ಅವಳು ವಹಿಸುತ್ತಿದ್ದ ಆಸಕ್ತಿ, ಉತ್ಸಾಹಕ್ಕೆ ಯಾರು ಬೆಲೆ ಕಟ್ಟಲು ಸಾಧ್ಯ? ಇವತ್ತಿನ ಅಡಿಗೆ ನಾಳೆಗಿಲ್ಲ, ಇವತ್ತಿನ ಉಡುಪು ನಾಳೆಗೆ ಬೇಡ, ಇವತ್ತಿನ ಮಾತು ನಾಳೆಗೆ ಹಳೆಯದು. ಬಾಳನ್ನು ರಂಗುರಂಗಾಗಿ ಮಾಡಿಕೊಳ್ಳುವುದನ್ನು, ಬಾಳಿನಲ್ಲಿ ಆಕರ್ಷಣೆ ಕಾಣುವುದನ್ನು ಇತರರು ಅವಳಿಗೆ ಹೇಳಿಕೊಡಬೇಕೆ? ಹೊಸ ಬಾಳು, ಹೊಸ ಜೀವನ. ಮೊದಲ ಬಾರಿ ಪತಿಯೊಡನೆ ಪ್ರವಾಸ ಹೊರಟಿರುವ ನೂತನ ವಧುವಿನ ಉಲ್ಲಾಸದಿಂದ ಕಾವೇರಿ ಸತೀಶನೊಡನೆ ಆಸ್ಪತ್ರೆಯಿಂದ ಮನೆಗೆ ಹಿಂತಿರುಗುತ್ತಿದ್ದಳು. ಮನೆಯಲ್ಲಿ ಏಕಾಂತದಲ್ಲಿ ತಾನು ಸತೀಶನೊಡನೆ ಆಡಬಹುದಾದ ಸವಿಮಾತುಗಳು, ಬಿಸಿಯಪ್ಪುಗೆ ಹಸಿದ ಮುತ್ತುಗಳನ್ನು ನೆನೆದು ಕಾವೇರಿ ಮಂದಸ್ಮಿತೆಯಾದಳು. ತನ್ನ ಕನಸಿನ ಮನೆ ಚಂದ್ರಹಾಸ. ಈಗ ಚಂದ್ರಹಾಸ ಹೇಗಿರುವುದೋ? ಮನೆ, ತೋಟ, ಫರ್ನಿಚರುಗಳನ್ನ ಉಳಿದವರು ಹೇಗೆ ನೋಡಿಕೊಂಡಿರುವರೋ? ಅರವಿಂದನಿಗೆ ಅವಳ ಪ್ರೀತಿಯ ಸೋಫಾದ ಮೇಲೆ ಹತ್ತಿ ಮನಸ್ಸು ಬಂದಂತೆ ಕುಣಿಯುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ಆದರೆ ಅವನು ಹಾಗೆ ಕುಣಿಯಬಾರದೆಂದು ಕಾವೇರಿ ಮಗನಿಗೆ ಕಟ್ಟಪ್ಪಣೆ ಮಾಡಿದ್ದಳು. ಹಾಗೂ ಅವನು ಸೋಫಾದ ಬಳಿ ಹೋಗದಂತೆ ಕಾವೇರಿ ನೋಡಿಕೊಳ್ಳುತ್ತಿದ್ದಳು. ಚಂದ್ರಹಾಸದಲ್ಲಿ ಅರವಿಂದ, ಅಶೋಕರ ತೊದನುಡಿಗಳ ನಡುವೆ ಸತೀಶನ ಪ್ರೇಮನೋಟದಲ್ಲಿ ಮೀಯುತ್ತಿರುವಂತೆ ಕಾವೇರಿ ಕನಸು ಕಂಡಳು. ಅವಳು ಹಾಗೆ ಕನಸು ಕಾಣುತ್ತಿದ್ದಾಗ ಸುಖಸ್ವಪ್ನಕ್ಕೆ ಭಂಗ ತಂದಿದ್ದು ಸತೀಶನ ದನಿ. ಕಾವೇರಿ ಮದ್ದೂರು ಬಂತು. ಏನಾದರೂ ತಿಂಡಿ ತಗೋತೀಯಾ? ಏನು? ಗಾಬರಿಯಾಗಬೇಡ. ತಿಂಡಿ ತಗೋತೀಯಾ ಎಂದು ಕೇಳಿದೆ. ಹುನ್ ಎನ್ನುತ್ತಾ ಕಾವೇರಿ ಕಾರಿನ ಬಾಗಿಲನ್ನು ತೆಗೆದು ಕೆಳಗಿಳಿದು ತೃಪ್ತಿಯಿಂದ ಸುತ್ತಲೂ ನೋಡಿದಳು. ಬಿಡುಗಡೆ ಹೊಂದಿದ ಕೈದಿ ಸ್ವಾತಂತ್ರ್ಯದ ತಂಗಾಳಿಯನ್ನು ಶ್ವಾಸಕೋಶದ ತುಂಬ ತುಂಬಿಕೊಳ್ಳುವಂತೆ ಕಾವೇರಿ ಹೊಸ ಗಾಳಿಯನ್ನು ಹೀರುತ್ತಾ ಸುತ್ತಲೂ ನೋಡಿದಳು. ಅಷ್ಟರಲ್ಲಿ ಅದೇ ಹೋಟೆಲಿನ ಮುಂದೆ ಮತ್ತೊಂದು ಕಾರು ಬಂದು ನಿಂತಿತು. ಕಾರಿನಲ್ಲಿ ಕುಳಿತಿದ್ದ ತರುಣ ಸತೀಶನನ್ನು ಹಲೋ ಎಂದ. ಸತೀಶ ನೆಗೆತದ ನಡಿಗೆಯಲ್ಲಿ ಅವನ ಹತ್ತಿರ ಹೋಗಿ, ಹಲೋ, ಮುಂಬೈಯಿಂದ ಯಾವಾಗ ಬಂದೆ ರವಿ ಎಂದ. ಬೆಂಗಳೂರಿಗೆ ಬಂದು 15 ದಿನಗಳಾದವು. ಈಗ ಮೈಸೂರಿಗೆ ತಂಗಿಯ ಮನೆಗೆ ಹೊರಟಿದ್ದೇನೆ ಎಂದ ರವಿ. ಸತೀಶ ಕಾರಿನಲ್ಲಿ ಇಣುಕಿ ನೋಡಿ, ಒಬ್ಬನೇ ಹೊರಟಿರುವ ಹಾಗಿದೆ. ಇನ್ನೂ ಮದುವೆ ಮಾಡಿಕೊಂಡಿಲ್ಲವೇ ಎಂದ. ರವಿ ಸಿಗರೇಟನ್ನು ಬಾಯಲ್ಲಿ ಕಚ್ಚಿ ಕಡ್ಡಿ ಕೊರೆದು ಹೊತ್ತಿಸಿ ಹೊಗೆ ಬಿಡುತ್ತಾ, ಇಲ್ಲ, ನಾನಿನ್ನೂ ಸ್ವತಂತ್ರ ಪಕ್ಷಿ ಎಂದ. ಯಾಕೆ ಇಷ್ಟೊಂದು ಹಡ ನಿನಗೆ? ಮದುವೆಯಾಗಲೇ ಬಾರದೂಂತ ಮಾಡಿದೀಯಾ?
ಮದುವೆಯ ಅಗತ್ಯ ನನಗೆ ಕಂಡುಬಂದಿಲ್ಲ. ಯಾವ ಜವಾಬ್ದಾರಿಯೂ ಇಲ್ಲದೆ ಹಾಯಾಗಿ ಮನಸ್ಸಿಗೆ ಬಂದ ಹಾಗೆ ತಿರುಗಾಡಿಕೊಂಡಿದ್ದೀನಿ ಎನ್ನುತ್ತಾ ರವಿ ಸತೀಶನ ಕಡೆ ತುಂಟತನದಿಂದ ನೋಡಿ ಕಣ್ಣು ಮಿಟುಕಿಸಿದ. ಆಳವಾದ ನಿಟ್ಟುಸಿರೊಂದು ಸತೀಶನ ಮುಖದಿಂದ ಪುಣ್ಯವಂತನಪ್ಪ ಉದ್ಗಾರದೊಡನೆ ಹೊರಬಿತ್ತು. ರವಿ ಚಕಿತನಾಗಿ ಸತೀಶನ ಕಡೆ ಆತಂಕದಿಂದ ನೋಡಿದ ಹಾಗೂ ಯಾರಿಗೂ ಕೇಳಿಸದಂತೆ ಪಿಸುಗುಟ್ಟಿದ. ಅಲ್ಲಿ ನಿಂತಿರುವ ಚೆಲುವೆ ನಿನ್ನ ಕೈ ಹಿಡಿದ ಹೆಂಡತಿಯೇ ಆಗಿದ್ದ ಪಕ್ಷದಲ್ಲಿ ಈ ನಿಟ್ಟುಸಿರು ಅರ್ಥರಹಿತವಾದದ್ದು. ಆಕೆ ಯಾರು? ನಿನ್ನ ಗೆಳತಿಯೇ ಅಥವಾ ಹೆಂಡತಿಯೇ? ನನ್ನ ಹೆಂಡತಿ. ರವಿ ಕಾರಿನ ಬಾಗಿಲನ್ನು ತೆರೆದು ಕೆಳಗಿಳಿದು ಸತೀಶನನ್ನು ಮೃದುವಾಗಿ ಗುದ್ದಿ, ಅಪ್ಸರೆಯ ಕೈ ಹಿಡಿದು ವ್ಯಥೆಯೇ? ಈಕೆಯಂತೆಯೇ ಇರುವ ಹುಡುಗಿ ಹುಡುಕಿಕೊಡು, ನಾನು ನಾಳೆಯೇ ಮದುವೆಯಾಗುತ್ತೇನೆ ಎಂದ. ಯಾವುದನ್ನೂ ತಿಳಿಯದೆ ರವಿ ಸರಳವಾಗಿ ಮಾತನಾಡಿದ. ತಂಗಿನ ಗುರುತು ಮಾಡಿಸು ಎಂದು ಸತೀಶನನ್ನು ಅಲ್ಲಿಯೇ ಕಾಡಿದ ರವಿ. ಆಗ ವಿಧಿಯಿಲ್ಲದೆ ಸತೀಶ ಕಾವೇರಿಯನ್ನು ರವಿಗೆ ಪರಿಚಯ ಮಾಡಿಕೊಡಲೇಬೇಕಾಯಿತು. ರವಿ ನನ್ನ ಗೆಳೆಯ, ಮುಂಬೈಲಿ ಕೆಲಸದಲ್ಲಿದ್ದಾನೆ. ಈಚೆಗೆ ಈ ಕಡೆಗೆ ಬಂದಿಲ್ಲ. ಕಾವೇರಿ ನನ್ನ ಹೆಂಡತಿ. ಪರಸ್ಪರರನ್ನು ಪರಿಚಯ ಮಾಡಿಕೊಟ್ಟು ಸತೀಶ ಬೆಂಕಿಯ ಮೇಲೆ ನಿಂತಿರುವವನಂತೆ ಚಡಪಡಿಸಿದ. ಈ ಗಳಿಗೆಯಲ್ಲಿ ರವಿ ಯಾಕಾದರೂ ಸಿಕ್ಕಿದನೋ ಎಂದವನ ಮನಸ್ಸು ಮಿಡುಕಿತು. ಕಾವೇರಿಗೆ ಜನರನ್ನು ಸಂಧಿಸುವ, ಭೇಟಿ ಮಾಡುವ, ಮಾತನಾಡಿಸುವ ಅಭ್ಯಾಸವೇ ತಪ್ಪಿ ಹೋಗಿರಬಹುದು. 2 ವರ್ಷಗಳಿಂದ ಸೆರೆಮನೆ ವಾಸ ಅನುಭವಿಸಿರುವ ಅವಳು ಯಾವ ರೀತಿ ರವಿಯನ್ನು ಸ್ವಾಗತಿಸಬಹುದು? ಸತೀಶ ಕಳವಳದಿಂದ ಕಾವೇರಿಯನ್ನೇ ಅವಳು ಯಾವ ರೀತಿ ವರ್ತಿಸುವಳೋ ಎನ್ನುವಂತೆ ನೋಡುತ್ತಿದ್ದ. ಕಾವೇರಿ ರವಿಯನ್ನು ನೋಡಿ ಮುಗುಳ್ಳಗೆ ಬೀರಿ ನಮಸ್ಕಾರ ಎಂದಳು. ಸತೀಶನ ಹೃದಯ ಹಗುರವಾಯಿತು. ಸದ್ಯ ಕಾವೇರಿ ಸೌಜನ್ಯವನ್ನು ಮರೆತಿಲ್ಲ. ನಾಗರಿಕತೆಯ ಪ್ರಪಂಚದಿಂದ ಕಾವೇರಿ 2 ವರ್ಷಗಳ ಕಾಲ ದೂರವಿದ್ದರೂ ಹೊರಗಿದ್ದವರೆಲ್ಲ ನಾಗರಿಕರು ಎಂದು ಹೇಳಬಹುದಾದರೆ ಪರಿಚಯ ಮಾಡಿಕೊಟ್ಟವರನ್ನು ಹೇಗೆ ಮಾತನಾಡಿಸುವುದು ಎಂಬುದನ್ನು ಮರೆತಿರಲಿಲ್ಲ. ಚಿಕ್ಕ ಹುಡುಗನಂತೆ ಬಾಯಿತುಂಬ ನಗುತ್ತಾ ರವಿ ಹೇಳಿದ, ಸತೀಶ ಬಹಳ ಹೊಟ್ಟೆಕಿಚ್ಚಿನ ಗಂಡ ಎಂದು ತೋರುತ್ತದೆ. ನಾನಾಗಿ ಕೇಳುವವರೆವಿಗೆ ನಿಮ್ಮ ಪರಿಚಯ ಮಾಡಿಕೊಡುವ ಮನಸ್ಸೇ ಮಾಡಲಿಲ್ಲ. ಸತೀಶ ಪುಣ್ಯಶಾಲಿ. ಕಾವೇರಿ ಮತ್ತೊಮ್ಮೆ ಮಧುರವಾಗಿ ನಕ್ಕು, ಮೈಸೂರಿನಲ್ಲಿ ಎಷ್ಟು ದಿನ ಇರುತ್ತೀರಿ ಎಂದಳು. 1 ವಾರವಿರುತ್ತೇನೆ. ಹಾಗಾದರೆ ನಮ್ಮ ಮನೆಗೂ ಒಮ್ಮೆ ಬನ್ನಿ ಎಂದು ಕಾವೇರಿ ರವಿಯನ್ನು ತನ್ನ ಮನೆಗೆ ಆಹ್ವಾನಿಸಿದಳು. ಆಗಲಿ ಸತೀ, ಇನ್ನೇನಪ್ಪ, ಯಜಮಾನತಿಯಿಂದ ನನಗೆ ಆಹ್ವಾನ ಬಂದಿದೆ. ಈಗ ನೀನು ಬೇಡ ಎಂದರೂ ನಾನು ನಿಮ್ಮ ಮನೆಗೆ ಬರುವವನೇ. ಆಗಲಿ ಬಾ ಎಂದ ಸತೀಶ ಶುಷ್ಕಕಂಠದಿಂದ. ಇಲ್ಲೇ ತಂಗಿಯನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾ ನಿಲ್ಲಿಸೋಣವೋ ಅಥವಾ ಒಳಗೆ ಹೋಗಿ ಹೊಟ್ಟೆಗೆ ಏನಾದರೂ ಆಧಾರ ಮಾಡಿಕೊಳ್ಳೋಣವೋ ಎಂದ ರವಿ. ಮೂವರು ಸಮೀಪದಲ್ಲಿದ್ದ ಹೋಟೆಲಿಗೆ ಬಂದು ಕುಳಿತುಕೊಂಡರು. ಏನು ತಗೋತೀರಿ? ರವಿ ಕಾವೇರಿಯನ್ನು ಕೇಳಿದ. ಕೆಲವು ಸವಿ ತಿನಿಸುಗಳನ್ನು ಕಾವೇರಿ ತಿಂದು ಬಹಳ ದಿನಗಳಾಗಿದ್ದವು. ದೋಸೆ, ಜಾಮೂನು, ಉದ್ದಿನವಡೆ ಇತ್ಯಾದಿ ತಿಂಡಿಗಳು ಅವಳಿಗೆ ಆಸ್ಪತ್ರೆಯಲ್ಲಿ ಎಲ್ಲಿಂದ ಬರಬೇಕು? ಒಂದೇ ಊರಿನಲ್ಲಿ ಮನೆಯಾದರೂ ಇದ್ದಿದ್ದರೆ ಮನೆಯಿಂದ ರುಚಿಕರವಾದ ತಿಂಡಿಗಳನ್ನು ತರಿಸಿಕೊಳ್ಳಲು ಆಸ್ಪದವಿತ್ತು. ಮೈಸೂರಿನಲ್ಲಿ ಮನೆಯಿರುವಾಗ, ಬೆಂಗಳೂರಿನಲ್ಲಿ ಕಾವೇರಿ ಇರುವಾಗ ಆಕೆಗೆ ತಿಂಡಿ ಸಿಕ್ಕುವುದಾದರೂ ಹೇಗೆ? ಬೆಂಗಳೂರಿನಲ್ಲಿ ಕಾವೇರಿಯ ಬಳಗವೇ ಇರಲಿಲ್ಲವೆಂದಲ್ಲ, ಬೆಂಗಳೂರಿನಲ್ಲಿಯೂ ಆಕೆಗೆ ತಲೆಗೂದಲಿನಷ್ಟು ಬಳಗವಿತ್ತು. ಆದರೆ ಸಾಧ್ಯವಾದಷ್ಟು ಸತೀಶ ಕಾವೇರಿಯ ವಿಷಯವನ್ನು ತಿಳಿಸಿರಲಿಲ್ಲ. ಅದೇನೋ ಅಂತಹ ವಿಷಯವೇನಲ್ಲ ಎಂದವನು ಕಾವೇರಿಯ ಸುದ್ದಿಯನ್ನು ಗೋಪ್ಯವಾಗಿರಿಸಿದ್ದ. ಆದರೆ ಅಂತಹ ಸುದ್ದಿಯನ್ನು ಬಚ್ಚಿಡಲು ಸಾಧ್ಯವೇ? ಬೀಸುಗಾಳಿ ಪಿಸು ಮಾತಿನೊಂದಿಗೆ ಬಾಯಿಂದ ಬಾಯಿಗೆ ಎಸೆಯಲ್ಪಟ್ಟ ಸುದ್ದಿಯನ್ನು ಕಿವಿಯಿಂದ ಕಿವಿಗೆ ತಲುಪಿಸಿ ಧನ್ಯವಾಯಿತು. 1 ವಾರದಲ್ಲಿ ಸುದ್ದಿ ಎಲ್ಲೆಲ್ಲೂ ಕಾಳಿಚ್ಚಿನಂತೆ ಹರಡಿತು. ಕಾವೇರಿನ ಆಸ್ಪತ್ರೆಗೆ ಸೇರಿಸಿದ್ದಾರಂತೆ. ಅಯ್ಯೋ ಪಾಪ, ಅವಳಿಗಿದ್ದ ಕೊರತೆ ಆದರೂ ಯಾವುದು? ದೇವರು ಅವಳಿಗೆ ಏನೂ ಕಡಿಮೆ ಮಾಡಿದ್ದ? ಆದರೂ ಹೀಗೆ ಕಾಯಿತು. ರೂಪ, ಐಶ್ವರ್ಯದ ಮದ ಅವಳಿಗೆ ಬಹಳವಾಗಿತ್ತು. ಅದರ ಬಲದ ಮೇಲೆ ಅವಳು ಮೆರೆದು ಮೆಟ್ಟಿಂಗಾಲಿಡುತ್ತಿದ್ದಳು. ನಮ್ಮನ್ನು ಕಡೆಗಣ್ಣಿನಿಂದಲೂ ನೋಡುತ್ತಿರಲಿಲ್ಲ. ಮನುಷ್ಯನಿಗೆ ಅಷ್ಟು ಕೊಬ್ಬು ಸೊಕ್ಕಿರಬಾರದು. ಈಗ ಎಲ್ಲ ಇಳಿಯುತ್ತದೆ ಎಂದು ಜನ ಬಾಯಿಗೆ ಬಂದಂತೆ ಮಾತನಾಡಿಕೊಂಡರು. ಕಾವೇರಿಗೆ ರೂಪವಿದ್ದುದು ನಿಜ. ದೇವರು ಕೊಟ್ಟಿದ್ದ ಸೌಂದರ್ಯವನ್ನು ಕೃತಕ ಸಾಧನಗಳಿಂದ ಅಭಿವೃದ್ಧಿಪಡಿಸಿ ರೂಪವನ್ನು ಮೆರೆಸಿ ಅವಳು ಇತರ ಕಣ್ಣುಗಳನ್ನು ಸಾರ್ಥಕಪಡಿಸುತ್ತಿದ್ದಳು. ಆದರೆ ಅದನ್ನು ರೂಪಮದ ಎಂದು ಹೇಳಲಾದೀತೆ. ಅವಳಿಗೆ ಐಶ್ವರ್ಯವಿದ್ದುದು ನಿಜ. ಐಶ್ವರ್ಯದಿಂದ ಜೀವನದಲ್ಲಿ ಪಡೆಯಬಹುದಾದ ಸೌಕರ್ಯವನ್ನು ಅವಳು ಅಪೇಕ್ಷಿಸುತ್ತಿದ್ದಳು. ಅದು ಜಂಬವೆಂದು ಕರೆದರೆ ಯಾರ ತಪ್ಪು?
ಹೀಗಾಗಿ ಕಾವೇರಿಯನ್ನು ಆಸ್ಪತ್ರೆಗೆ ಸೇರಿಸಿದಾಗ ದುಃಖಪಟ್ಟವರಿಗಿಂತಲೂ ಹಿಗ್ಗಿದವರೇ ಹೆಚ್ಚು ಮಂದಿ. ಅವರಿಗೆ ಕಾವೇರಿಯನ್ನು ನೋಡಿಕೊಂಡು ಬರುವ ಆಸಕ್ತಿಯಾಗಲಿ ಅವಳ ಸಂಸಾರದ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಉದ್ದೇಶವಾಗಲಿ ಇರಲಿಲ್ಲ. ಕಾವೇರಿ ಆಸ್ಪತ್ರೆಯಲ್ಲಿರುವಳೆಂಬುದು ಅವರಿಗೆ ಅಪಹಾಸ್ಯದ ಸುದ್ದಿಯಾಗಿ ಕಾವೇರಿಯನ್ನು ಆಸ್ಪತ್ರೆಗೆ ನೋಡಲು ಹೋದರೂ ಬೇಸರಗಳೆಯಲು ಹೋಗಿ ನಂತರ ಅವಳ ಮಾತು, ಕತೆ, ನಡವಳಿಕೆ, ವರ್ತನೆಯನ್ನು ವಿಶೇಷ ಆಸ್ಥೆಯಿಂದ ಬಣ್ಣ ಹಚ್ಚಿ ಇತರರಿಗೆ ಮನರಂಜನೆಯಾಗುವಂತೆ ಹೇಳುತ್ತಿದ್ದರು. ಅವರ ಮನೋಭಾವ ತಿಳಿಯದಷ್ಟು ಮೂಢನಲ್ಲ ಸತೀಶ. ಅದುದರಿಂದ ಅವನು ಆಸ್ಪತ್ರೆಯ ಮುಖ್ಯ ವೈದ್ಯರಿಗೆ 4 ಜನ ಹೊರತಾಗಿ ಉಳಿದವರಿಗೆ ಯಾರಿಗೂ ಕಾವೇರಿಯ ಭೇಟಿ ಮಾಡಿಸಬಾರದೆಂದು ತಿಳಿಸಿದ್ದ. ಕಾವೇರಿಯ ಆತ್ಮೀಯರ ಬಳಗ ಸಣ್ಣದಾಗಿತ್ತು. ಅವರು ಬೆಂಗಳೂರಿನಲ್ಲಿರದೆ ಬೇರೆ ಬೇರೆ ಊರುಗಳಲ್ಲಿ ಇರುತ್ತಿದ್ದರು. ಸಾಲದುದಕ್ಕೆ ವೈದ್ಯರು ಕಾವೇರಿ ಗುಣವಾಗುವವರೆವಿಗೂ ಯಾರೂ ಆಸ್ಪತ್ರೆಗೆ ಬಾರದಿರುವುದೇ ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿದ್ದರು. ಕೆಲವು ಸಮಯದಲ್ಲಿ ಮನೆಯವರನ್ನು ನೋಡಿದರೆ ರೋಗಿಗಳಿಗೆ ರೋಗ ಕೆರಳುತ್ತದೆ. ಆದುದರಿಂದ ಬಂಧು ಬಳಗ ಯಾರೂ ಬಾರದಿದ್ದರೆ ರೋಗಿಗೆ ಒಳ್ಳೆಯದು ಎಂಬ ಅವರ ಮಾತನ್ನು ಕೇಳಿ ಸತೀಶ ಸಹಿತ ಆಗಾಗ್ಗೆ ಹೋಗುವುದನ್ನು ನಿಲ್ಲಿಸಿದ್ದ. ಹೀಗಾಗಿ ಆಸ್ಪತ್ರೆಯಲ್ಲಿ ಕೊಡುವ ಆಹಾರ ಹೊರತಾಗಿ ಉಳಿದ ಸವಿ ತಿಂಡಿಗಳನ್ನು ಕಾವೇರಿ ಹೆಚ್ಚು ಕಡಿಮೆ ಮರೆತೇ ಬಿಟ್ಟಿದ್ದಳು. ಗಂಟೆ ಬಾರಿಸಿದಾಗ ಹೋಗಿ ಎಲ್ಲರೊಡನೆಯೂ ಕುಳಿತು ಒಂದು ಅಲ್ಯೂಮಿನಿಯಂ ತಟ್ಟೆಗೆ ಅನ್ನ ಹುಳಿ ಹಾಕಿಸಿಕೊಂಡು ತಿಂದರೆ ತಿಂದಳು, ಬಿಟ್ಟರೆ ಬಿಟ್ಟಳು. ಅಲ್ಯೂಮಿನಿಯಂ ತಟ್ಟೆ, ಆ ಬಗೆಯ ಊಟ ತಿಂಡಿಯನ್ನು ಅವಳು ಇದುವರೆಗಿನ ಜೀವಮಾನದಲ್ಲಿ ಒಂದು ದಿನವೂ ಕಂಡಿರಲಿಲ್ಲ. ಅತ್ಯುತ್ತಮವಾದ ಊಟ ತಿಂಡಿ, ಬಟ್ಟೆ ಬರೆ, ಉಪಚಾರದ ಪರಿಚಯ ಅವಳಿಗಿತ್ತು. ಎಷ್ಟೋ ಬಾರಿ ಆಸ್ಪತ್ರೆಯ ಊಟ ಹಿಡಿಸದೆ ಕಾವೇರಿ ಊಟ ಬಿಟ್ಟಾಗ ಅವಳಿಗೆ ವೈದ್ಯರು ಬಲವಂತದಿಂದ ಆಹಾರ ಕೊಡುತ್ತಿದ್ದರು. ಬಾಯಿಂದ ಆಹಾರ ತಿನ್ನುವ ಬದಲಾಗಿ ಮೂಗಿನಿಂದ ಆಹಾರ ತುರುಕುವ ಪದ್ಧತಿ ಅವಳಿಗೆ ಅಷ್ಟೇನೂ ಹಿತವಾಗಿರಲಿಲ್ಲ. ಅದುದರಿಂದ ಅವಳು 2 ದಿನಕ್ಕೆ ತನ್ನ ಸತ್ಯಾಗ್ರಹವನ್ನು ಮುಕ್ತಾಯಗೊಳಿಸಿ ಮತ್ತೆ ಮೊದಲಿನಂತೆ ಆಹಾರ ತಿನ್ನಲು ಪ್ರಯತ್ನಿಸುತ್ತಿದ್ದಳು. ಏನು ತಗೋತೀರಾ? ರವಿ ಕಾವೇರಿಯ ಸ್ವಪ್ನವನ್ನು ಒಡೆದು ಮತ್ತೆ ಕೇಳಿದ. ಏನೇನಿದೆ ಎನ್ನುತ್ತಾ ಕಾವೇರಿ ಮಾಣಿಯ ಕಡೆ ತಿರುಗಿದಳು. ಅವಳು ಹಾಗೆ ತಟಕ್ಕನೆ ಕತ್ತು ತಿರುಗಿಸಿದಾಗ ಕಿವಿಯಲ್ಲಿದ್ದ ತೆಳುವಾದ ಚಿನ್ನದ ಉಂಗುರ ಕೆನ್ನೆಯ ಮೇಲೆ ತನ್ನ ಹೊನ್ನಿನ ಕಾಂತಿಯನ್ನು ಹರಡಿತು. ಪೂರಿ, ಪಲ್ಯ, ಉದ್ದಿನ ವಡೆ, ರವೆದೋಸೆ, ಇಡ್ಲಿ, ಜಾಮೂನು, ಜಹಂಗೀರು. ಚೌ ಚೌ. ಕಾವೇರಿಗೆ ಎಲ್ಲವನ್ನೂ ಒಂದೊಂದು ಪ್ಲೇಟು ತರಿಸಿ ತಿನ್ನುವ ಬಯಕೆಯಾಯಿತು. ಆದರೆ ರವಿ ಏನೆಂದು ಭಾವಿಸುವನೋ? ಸತೀಶನೊಬ್ಬನೇ ಇದ್ದಿದ್ದರೆ ಅವಳು ಹಾಗೆಯೇ ಮಾಡಬಹುದಿತ್ತು. ಕಾವೇರಿ ಏನು ಮಾಡಲು ತೋರದೆ ಸತೀಶನ ಕಡೆ ನೋಡಿದಳು. ಅವನು ಕಾವೇರಿ ಏನೇನು ಹೇಳಿಬಿಡುವಳೋ ಎಂಬ ಆತಂಕದಿಂದ ಮಿಡುಕುತ್ತಾ ಕುರ್ಚಿಯ ತುದಿಯಲ್ಲಿ ಕುಳಿತಿದ್ದ. ಕಾವೇರಿ ಗಂಡನ ಭಯ ನಿವಾರಿಸುವವಳಂತೆ ನಕ್ಕು ಪೂರಿ, ಪಲ್ಯ, ಜಾಮೂನು ಎಂದಳು. ಮದ್ದೂರಿನ ಹೋಟೆಲಿನಲ್ಲಿ ಉದ್ದಿನ ವಡೆ ತಿನ್ನದಿದ್ದರೆ ಬದುಕೇನು ಸಾರ್ಥಕ ಎನ್ನುತ್ತಾ ಕಾವೇರಿ ಆರಿಸಿದ ತಿಂಡಿಯ ಹೆಸರಿನೊಡನೆ ಉದ್ದಿನ ವಡೆಯನ್ನು ಸೇರಿಸಿದ್ದ. ಸತೀಶ ಕುರ್ಚಿಯ ಬೆನ್ನಿಗೊರಗಿ ಕುಳಿತ. ರವಿ 3 ಪೈಕಿ ಎಲ್ಲರಿಗಿಂತ ಹೆಚ್ಚು ಮಾತನಾಡುತ್ತಿದ್ದ ಹಾಗೂ ತನ್ನ ಗಮನವನ್ನೆಲ್ಲ ಅವನು ಕಾವೇರಿಗೆ ಮೀಸಲಾಗಿರಿಸಿ ಸತೀಶನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದ. ಸತೀಶ್ ಕುರ್ಚಿಯನ್ನು ಒರಗಿ ಕುಳಿತಿದ್ದಂತೆಯೇ ರವಿಯ ಮಾತುಗಳನ್ನು ಕೇಳುತ್ತಾ ಕಣ್ಣಂಚಿನಿಂದ ಕಾವೇರಿಯನ್ನು ಗಮನಿಸುತ್ತಾ ಕುಳಿತಿದ್ದ. ರವಿ ತನ್ನ ಮುಂಬೈ ಜೀವನವನ್ನು ರಸವತ್ತಾಗಿ ಕಾವೇರಿಗೆ ಬಣ್ಣಿಸಿದ. ತನಗೆ ಬರುವ ಸಂಬಳವನ್ನೆಲ್ಲ ಖರ್ಚು ಮಾಡುವ ರೀತಿಯನ್ನು ಅವಳಿಗೆ ವರ್ಣಿಸಿದ. ನೋಡಿ ಸಿಸ್ಟರ್, 700 ರೂಪಾಯಿ ಸಂಬಳ ಬರುತ್ತದೆ. ಇರುವವನು ನಾನೊಬ್ಬ. ಆದರೆ ತಿಂಗಳ ಕೊನೆಯಲ್ಲಿ ನನ್ನ ಕೈಲಿ 3 ಕಾಸಿರುವುದಿಲ್ಲ. ಏನು ಮಾಡಲಿ ಎಂದು ರವಿ ಕಾವೇರಿಯ ಸಲಹೆಯನ್ನು ಕೇಳಿದ. ನೀವು ಮದುವೆ ಮಾಡಿಕೊಳ್ಳಿ. ಆಗ ಕೈಹಿಡಿತ ಸರಿಯಾಗುತ್ತದೆ. ಸಂಸಾರದ ಜವಾಬ್ದಾರಿಯಿಲ್ಲದೆ ಇರುವುದರಿಂದ ನೀವು ಮನಸ್ಸಿಗೆ ಬಂದ ಹಾಗೆ ಎಲ್ಲವನ್ನೂ ಖರ್ಚು ಮಾಡುತ್ತಿರುವಿರಿ. ಸಂಸಾರದ ಜವಾಬ್ದಾರಿ ತಲೆಯ ಮೇಲೆ ಬಿದ್ದರೆ ಆಗ ಎಲ್ಲವೂ ಸರಿಹೋಗುತ್ತದೆ ಎಂದಳು ಕಾವೇರಿ. ರವಿ ಸತೀಶನ ಕಡೆ ತಿರುಗಿ, 1000 ರೂಪಾಯಿ ಸಂಬಳ ತೆಗೆಯುವ ಸರದಾರ ನೀನು, ಸಂಸಾರದ ಜವಾಬ್ದಾರಿ ಹೊತ್ತಿರುವ ಧೀರ ನೀನು, ಎಷ್ಟು ಹಣ ಉಳಿಸಿದ್ದೀಯ ಹೇಳು ಎನ್ನುತ್ತಾ ಸತೀಶನ ಕೀಟಲೆ ಮಾಡಿದ. ಆದರೆ ಸತೀಶ ರವಿಯ ಎಣಿಕೆಯಂತೆ ನಗಲು ಇಲ್ಲ. ಅವರ ಮಾತಿನೊಳಗೆ ಪ್ರವೇಶಿಸಲು, ನಿನಗೆಲ್ಲ ತಮಾಷೆ. ತಿಂಡಿ ತಿಂದು ಮುಗಿಸು ಎಂದು ಸತೀಶ ರವಿ ಕಾವೇರಿ ಇಬ್ಬರಿಗೂ ಅನ್ವಯಿಸುವಂತೆ ನುಡಿದ. ರವಿಗೆ ಸತೀಶ್ ಅದೇಕೋ ತಮ್ಮ ಮಾತುಕತೆ ಹಾಸ್ಯದಲ್ಲಿ ಬೆರೆಯದೆ ಮುದುರಿಕೊಳ್ಳುತ್ತಿರುವನೆಂದೆನಿಸಿತು. ಅಪ್ಸರೆಯಂತಹ ಕಾವೇರಿಯೊಡನೆ ತಾನು ಸಲಿಗೆಯಿಂದ ಮಾತನಾಡುತ್ತಿರುವುದು ಸತೀಶನಿಗೆ ಇಷ್ಟವಾಗದಿರಬಹುದು. ವಿದ್ಯಾವಂತನಾಗಿ ಇಷ್ಟೊಂದು ಸಂಕುಚಿತ ಮನಸ್ಸಿನವನೇ ಸತೀಶ? ಆ ಭಾವನೆ ಕ್ಷಣಕಾಲ ರವಿಯ ಮನಸ್ಸಿನಲ್ಲಿ ಮೂಡಿ ಮಾಯವಾಯಿತು. ಆದರೂ ಅವನು ಅದನ್ನು ತೋರಗೊಡದೆ ಕಾವೇರಿಯೊಡನೆ ಸರಸದಿಂದ ಮಾತನಾಡಿದ. ಈ ಮೇಜುವಾನಿ ಮುಗಿದರೆ ಸಾಕೆಂದು ಸತೀಶ ಚಡಪಡಿಸಿದ.
ಕೊನೆಗೂ ರವಿ ಮೇಜು ಬಿಟ್ಟು ಮೇಲೇಳುವ ಮನಸ್ಸು ಮಾಡಿದ. ರವಿಯೇ ಮಾಣಿ ಕೊಟ್ಟ ಬಿಲ್ಲನ್ನು ಕೈಗೆ ತೆಗೆದುಕೊಂಡು ಹಣ ಪಾವತಿ ಮಾಡಿದ. ಎಲ್ಲರೂ ಹೊರಗೆ ಬಂದರು. ರವಿ ತನ್ನ ಕಾರಿನ ಬಾಗಿಲನ್ನು ತೆರೆದು ಒಳಗೆ ಕುಳಿತುಕೊಂಡು ಕಾರನ್ನು ಹೊರಡಿಸುತ್ತಾ ಕಾವೇರಿಯ ಕಡೆ ತಿರುಗಿ, ನಿಮ್ಮ ಆಹ್ವಾನವನ್ನು ಅಂಗೀಕರಿಸಿದ್ದೇನೆ. ಸದ್ಯದಲ್ಲಿಯೇ ನಿಮ್ಮಲ್ಲಿಗೆ ಬರುತ್ತೇನೆ. ಸತೀಶ್, ನಾನು ಬರೀನಪ್ಪ. ನಾನಂತೂ ಡೆಸ್ಪರೇಟ್ ಬ್ಯಾಚ್ಯುಲರ್ ಆದುದರಿಂದ ಕಾರನ್ನು ಜೋರಾಗಿ ಓಡಿಸುತ್ತೇನೆ. ನೀವು ನಿಧಾನವಾಗಿ ಬನ್ನಿ ಎನ್ನುತ್ತಾ ಕಾರನ್ನು ಓಡಿಸಿದ. ಧೂಳಿನ ಮೋಡವನ್ನೆಬ್ಬಿಸಿ ಕಾರು ಮರೆಯಾಯಿತು. ಕಾವೇರಿ ಕರವಸ್ತ್ರವನ್ನು ತೆಗೆದು ಮೂಗಿಗೆ ಹಿಡಿದುಕೊಂಡಳು. ಹೊರಡುವ ಕಾರು ಹೋದ ದಿಕ್ಕಿನತ್ತಲೇ ನೋಡುತ್ತಾ ನಿಂತಿದ್ದ ಕಾವೇರಿಯನ್ನು ಸತೀಶ ಎಚ್ಚರಿಸಿದ. ಜಾಲಿ ಫೆಲೋ ಎಂದಳು ಕಾವೇರಿ ಕಾರನ್ನು ಹತ್ತುತ್ತಾ. ಜಾಲಿಯಾಗಿರದೆ ಅವನಿಗೇನು ದಾಡಿ? ಸಂಸಾರವಿಲ್ಲ, ತಾಪತ್ರಯಗಳಿಲ್ಲ, ಹಕ್ಕಿಯ ಹಾಗೆ ಮನಸ್ಸು ಬಂದ ಕಡೆ ಹಾರಾಡಿಕೊಂಡು ಸುಖವಾಗಿದ್ದಾನೆ ಎಂದುಕೊಂಡ ಸತೀಶ ಮನಸ್ಸಿನಲ್ಲಿ. ಅದೇ ಮಾತನ್ನು ಕಾವೇರಿಗೆ ಹೇಳುವ ಮನಸ್ಸು ಸತೀಶನಿಗೆ ಬರಲಿಲ್ಲ. ಕಾರಿನ ಹಿಂಭಾಗದಲ್ಲಿ ಸೀಟನ್ನೊರಗಿ ಕುಳಿತು ಕೇಳಿದಳು. ಈಚೆಗೆ ಇವರು ಈ ಕಡೆ ಬಂದಿರುವ ಹಾಗೆ ತೋರಲಿಲ್ಲ. ಇಲ್ಲ ಎಂದ ಸತೀಶ ಮೊಟಕಾಗಿ. ನನಗೆ ಇನ್ನೂ ತುಂಬಾ ತಿಂಡಿ ತಿನ್ನಬೇಕೆಂದು ಆಸೆಯಿತ್ತು. ಆದರೆ ಅವರೇನು ತಿಳಿದುಕೊಳ್ಳುವರೋ ಎಂದು ಸುಮ್ಮನಾದೆ. ಕಾವೇರಿ ಎಳೆಯ ಮಗುವಿನಂತೆ ತನ್ನ ಮನಸ್ಸಿನಲ್ಲಿದ್ದ ಬಯಕೆಯನ್ನು ಹೊರಗೆಡವಿದಳು. ಸದ್ಯ ಅಷ್ಟರ ಮಟ್ಟಿಗಾದರೂ ತಿಳುವಳಿಕೆ ಕಾವೇರಿಗೆ ಬಂತಲ್ಲ ಎಂದುಕೊಂಡ ಸತೀಶ. ರವಿ ಕೇಳಿದ್ದೆ ಸಾಕೆಂದು ಮನಸ್ಸು ಬಯಸಿದ ತಿಂಡಿಗಳನ್ನೆಲ್ಲ ತರಿಸಿಕೊಂಡು ತಿನ್ನುವ ಆತುರ ಕಾವೇರಿ ವ್ಯಕ್ತಪಡಿಸದಿದ್ದುದಕ್ಕಾಗಿ ಸತೀಶ ದೇವರಿಗೆ ಧನ್ಯವಾದವನ್ನರ್ಪಿಸಿದ. ಒಳ್ಳೆದಾಯಿತು ಎಂದ ಸತೀಶ. ಕಾವೇರಿ ಕೊಂಚ ಅಚ್ಚರಿಯಿಂದ ಸತೀಶನ ಕಡೆ ನೋಡಿದಳು. ಕಾವೇರಿಯ ಒಂದು ಸಣ್ಣ ಆಸೆ ಬಯಕೆಗೂ ಸತೀಶ್ ಎಷ್ಟು ಬೆಲೆ ಕೊಡುತ್ತಿದ್ದ. ಅವಳ ಬಾಯಿಂದ ಬರುವ ಅಪೇಕ್ಷೆಯನ್ನು ಪೂರೈಸಲು ಎಷ್ಟು ಶ್ರಮ ವಹಿಸುತ್ತಿದ್ದ. ಕಾವೇರಿ ನೋಡಲು ಬಯಸಿದ ಒಂದು ಸಿನಿಮಾದಿಂದ ಹಿಡಿದು ಅವಳ ಕಾಶ್ಮೀರ ಪ್ರವಾಸದವರೆಗೆ ಸತೀಶ್ ಆಸ್ತೆ ವಹಿಸುತ್ತಿದ್ದ. ಸತೀಶ ತನ್ನ ಕಣ್ಣಿನ ಬೊಂಬೆ ಕಾವೇರಿಗೆ ಒಂದು ಕರವಸ್ತ್ರದಿಂದ ಹಿಡಿದು ಜವಾಹರಿ ಒಡವೆಗಳವರೆಗೆ ಕೊರತೆಯಾಗದಂತೆ ನೋಡಿಕೊಳ್ಳುತ್ತಿದ್ದ. ಸತೀಶನ ನಿರ್ಲಕ್ಷ್ಯ ಮನೋಭಾವ ಕಾವೇರಿಯ ಎದೆಯನ್ನು ಇರಿಯಿತು. ಅರವಿಂದ, ಅಶೋಕರಿಗೆ ಏನಾದರೂ ತಿಂಡಿ ತಗೊಂಡು ಹೋಗೋಣವೇ ಎಂದು ಕೇಳಿದಳು ಕಾವೇರಿ ಅಳುಕುತ್ತಾ. ಬೇಡ, ಹೋಟೆಲಿನ ತಿಂಡಿ ಅವರ ಮೈಗೆ ಆಗುವುದಿಲ್ಲ ಎಂದ ಸತೀಶ. ಕಾರು ಹೊರಟಿತು. ಮುಂದುವರೆಯುವುದು.